ಮಾಡ್ತಾ ಇದೀಯಾ? ಹುಲ್ ಕಳಕತ್ತಿದ್ದೆ, ಅಪ್ಪರ ಹುಲ್ ಕಳಕಳಿದ್ರೆ ಹುಲ್ ಕಳಕತ್ತಿದ್ದೆ. ಯಾವಾಗ ನೋಡಿದ್ರು ಬರೀ ಕೆಲಸ ಇರ್ತೀಯಲ್ಲ. ಕೆಲಸ ಮಾಡೋಕಲ್ಲ, ಮತ್ತೆ ಕೆಲಸ ಮಾಡ್ಲಿಕ್ಕೆ ನಡೆಯಂಗಿಲ್ಲ. ಯಾರು ಬರೋ ನೋಡಿದ್ರೆ? ಅಯ್ಯೋ, ನಮ್ಮ ಹೊಲಕ್ಕೆ ನಾವು ಬರೋದು ಯಾರು ನೋಡಿದ್ರೆ ಏನು? ಒಬ್ಬಕ್ಕೆ ಬಂದಲ್ಲ, ಅದಕ್ಕೆ ನಾನು. ನಾವು ಒಬ್ಬಕ್ಕೆ ಎಲ್ಲಿ ಬಂದಿರ್ತಾನೆ? ಅದು ಎಲ್ಲೈತೆ ಅದು? ಸಿದ್ಲಿಂಗ ಕರ್ಕೊಂಬಂದಿ? ಸಿದ್ಧ ಗೊತ್ತ, ಅವನು ಕರ್ಕೊಂಬಂದಿ? ಎಲ್ಲೇ ಹೋದವನು. ಮತ್ತೆ ನೋಡ್ಬಿಡ ನಾವು ನಮ್ಮನ್ನ. ನೀನು ನೋಡ್ತಾನ ಬಿಡು, ನೀನು ಬಾರಿ ಬಾ. ಶಂಕರು, ನಾವಿಬ್ರು ಎಲ್ಲರ ಒಂದು ವಾರ ಹೋಗ್ಬೇಕು ನೋಡು. ಎಲ್ಲಿ ಹೋಗೋಣ? ಎಲ್ಲಾದ್ರೂ ದೂರ ಹೋಗ್ಬೇಕು. ಊಟ ಹೋಗೋಣ. ಭಾಳ ಚೆನ್ನಾಗಿರುತ್ತೆ, ಕೋಲ್ಡ್ ಇರುತ್ತೆ. ನನಗೆ ಮಗು ಅಂತಿದೆ. ಬೇಗ ನನಗೆ ಒಂದು ಮಗು ಕೊಡ್ಬೇಕು ನಾನು ಅಷ್ಟೇ. ನನ್ನ ಮಗು ನಿನ್ನ ಹೊಟ್ಟೆ ಬೆಳಿಬೇಕು. ಶಂಕರು, ಅಲ್ಲಿ ಪ್ಲೇಸ್ ಚೆನ್ನಾಗಿತ್ತು, ಅಲ್ಲಿ ಕುತ್ಕೊಳ್ಳೋಣ. ನನಗೆ ಯಾಕೋ ಇಲ್ಲಿ ಭಯ ಅನ್ನಿಸ್ತಕತ್ತೈತಿ. ನಾ ಇರುವಾಗ ಯಾಕೋ ಭಯ ಪಡ್ತಿ? ಎಷ್ಟು ಸರಿ ಹೇಳ್ಬೇಕು ನಿನಗೆ? ಯಾರು ನೋಡಿದ್ರೆ ಹಂಗ? ಹೇ ನೀನ ಬಾ, ಏನಾಗೋದಿಲ್ಲ. ನಾ ಇರಬೇಕಾರೆ ಯಾಕೆ ಹೆದರ್ತಿ? ಆಯ್ತು, ಮುಳ್ಳದ ಹುಷಾರಿ. ಮತ್ತೆ ಏನು ಹೇಳ್ಬೇಕು ಶಂಕರು? ಈ ಜಾಗ ಎಷ್ಟು ಚಂದ ಐತಲ್ಲ. ನೀ ಬಂದ್ಮೇಲೆ ನೋಡಕತ್ತ ನೀವು ಎಲ್ಲ ಪ್ಲೇಸ್. ನಾವೇನು ನೋಡಿಲ್ಲ ದುಡ್ಕಂತಿನಾರ ನಾವು. ನಿಮ್ಮ ಮನೆ ದುಡ್ಡು ಎಲ್ಲ ಸಣ್ಣ ಅದೇ. ನೀ ಬಂದ್ಮೇಲೆ ಚಿನ್ನ ಬಂದ್ಮೇಲೆ ನಮ್ಮೆಲ್ಲ ಕಷ್ಟ ಎಲ್ಲ ದೂರ ಆಕತ್ತೈತಿ ಈಗ. ಶಂಕರು, ನಾವಿಬ್ರು ಆರಾಮಾಗಿ ಒಂದು ವಾರ ಎಲ್ಲಾದ್ರೂ ಟ್ರಿಪ್ ಹೋಗ್ಬೇಕು. ಸದ್ಯದ್ರೆ ಒಂದು ಚಿನ್ನ ಒಂದು ಮಾತು, ನಿಮ್ಮ ಗೌಡ್ರಿಗೆ ಏನು ಹೇಳ್ಬೇಕು ಗೊತ್ತಾನ? ಏನು ಹೇಳಿ? ಊರಾಗ ಅವು ಹುಷಾರಿಲ್ಲ ಅಂತ ಹೇಳಿ ಅವ್ರು ಕೂಡ ರಜಾ ತೊಗೊಂಡು ಹೋಗ್ಬಿಡು. ಆಯ್ತು ಚಿನ್ನ, ನೀವು ಹೇಳ್ದಂಗೆ ಹೇಳ್ತೇನೆ ಚಿನ್ನ. ನಾನು ಏನಾದರೂ ಹೇಳಿ ನಾನು ಬಂದ್ಬಿಡ್ತೇನೆ. ಆಯ್ತು ಚಿನ್ನ, ಸರಿನಾ? ಮತ್ತೆ ನೀ ಹೇಳಬೇಕಾದ್ರೆ ಹೆದರ್ಬೇಡ. ಹೇಳೋದಲ್ಲ ಆದ್ರೂ ಚಿನ್ನ, ಏನು ಬ್ಯಾಡ್ಲಕ್ಕೆ ಗೊತ್ತೆ ಏನು? ಫಸ್ಟಿಗೆ ನೀನು ಮದುವೆ ಆಗ್ಬಿಟ್ಟಿದ್ರೆ ಮಾರೇನಂಗೆ ಇಟ್ಕೊಳಕ್ಕೆ ನಾವು. ಏನು ಮಾಡ್ತಿದ್ದಿ? ನಮ್ಮ ಮನ್ಯಾಗ ನಿನಗೆ ಕೊಡ್ಬೇಕಿತ್ತಲ್ಲ. ಬಡವ್ರು ಅದಕ್ಕೆ ಅದಲ್ಲ. ಆದ್ರೆ ಬಡವನ್ನ ಇಷ್ಟಪಟ್ಟು ನೋಡಿ ನೀನು. ಹಣೆ ಬರ, ಯಾರೇನು ಮಾಡೋಕ್ಕಾಗುತ್ತೆ ಶಂಕರು? ಆದ್ರೆ ಏನು ಮಾಡೋದು? ನನಗೂ ಏನು ಹೇಳೋದೋ ಏನು. ಯಾಕೇನತ್ತು? ಏನೂ ಇಲ್ಲ ಬಿಡು. ಯಾಕೇನಾಯ್ತಲ್ಲ ಚಿನ್ನ? ನಾಚಿಕೆ ಬಿಡ, ನನ್ನಿದ್ರೆ ನಾಚಿಕಂತೀಯ? ಇಲ್ಲ ಶಂಕರು, ನಮ್ಮ ಮನೆಯವ್ರಿಗೆ ಮಕ್ಕಳಾಗಿಲ್ಲ ಅಂತ ನಾನು ನಿನ್ನ ಇಷ್ಟಪಟ್ಟನೆ ಹೊರತಾಗಿ ನಾನು ಮನ್ಸಾರ ನಿನ್ನ ಇಷ್ಟಪಡಲಿಲ್ಲ. ನನ್ನ ಸ್ವಾರ್ಥಕ್ಕೆ ನೀನು ಬಲಿ ತೊಗೊಂಡ್ಬಿಟ್ಟೆ. ಬೇಜಾರಾಗಬೇಡ ಶಂಕರು. ಆದ್ರೂ ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೋತೀನಿ. ಅಂದ್ರೆ ಒಂದು ಮಾತಿನಲ್ಲಿ ಭಾಳ ಬೇಜಾರಾಯ್ತು. ಬೇಜಾರಾಗಬೇಡ ಶಂಕರು, ನಾನು ನಿನ್ನನ್ನು ಖಂಡಿತವಾಗ್ಲೂ ಪ್ರೀತಿಸ್ತೀನಿ. ಆಯ್ತು? ಇದು ನಮ್ಮ ಗೌಡ್ತಿದ್ದಂಗೆ ಐತಿ ನೋಡ್ರಿ. ನಮ್ಮ ಶಂಕರ ಏನು ಜೋಡಿ ಹಿಕ್ಕಿಗಳು. ಅದು ಸಿದ್ಲಿಂಗ, ಯಾಕೋ ಈ ಕಡೆ ಬಂದೆ? ಅಲ್ರಿ ಗುಟ್ಟಮ್ಮ, ಇವನು ಏನ್ರಿ ಇವರು? ಇವನು ಯಾಕೆ ಕೊಡೋದ್ರಿ? ಇವನು ಯಾಕೆ? ಅವನು ಯಾಕೆ ಓಡೋದ? ಇವನು ಯಾಕೆ ಸಂಬಂಧ ಮಾಡ್ಕೊಂಡ್ರಿ ನೀವು? ಏನೋ ಮಾತಾಡಕತ್ತೀಯ? ಇಲ್ರಿ ಗೌಟ್ಯಮ್ಮ, ಹೆಂಗ್ರಿ ಇದು? ಏನೋ ಆಗೈತೆ ನಿನಗ? ಏನೇನೋ ಏನಿಲ್ಲ ಗೌಟ್ಯಮ್ಮ, ನಾನು ಏನ್ ನೋಡಿದೆ? ಏನಿಲ್ಲ, ನೀವೇನ್ ಹೇಳಕತ್ತೀರಿ? ಅದು ಕಾಲಿಗೆ ಮುಳ್ಳು ನೆಟ್ಟಿತ್ತ, ಅದಕ್ಕೆ ಶಂಕರುಗನ್ ನಾ ತೆಗಿತೇನೆ ತಡ್ರಿ. ಅಲ್ಲಿ ಗೌಟ್ಯಮ್ಮ, ಶಂಕರು ನೋಡ್ರಿ ಬನ್ನಿ ಮರ ತೆಳಗಿರ್ತ, ನೀವು ನೋಡ್ರಿ ಇಲ್ಲಿ ಬಂದಿರಿ. ಅದು ಹೆಂಗ್ ಕಾಲಿ ಮುಳ್ಳು ಹೊಡ್ತು? ಬರುವಾಗ ನಡ್ತು ಸಿದ್ಲಿಂಗ, ಅದಕ್ಕೆ ಕಾಲಿ ಮುಳ್ಳು ನೆಟ್ಟಿತ್ತಲ್ಲ, ಮುಳ್ಳು ತೆಗೆಸ್ಕೊಳ್ತಾ ಇದ್ದೆ. ನೀನೇನೋ ನೋಡ್ದಿ, ನೀ ಏನೇನೋ ನೋಡಿ ಹಂಗೆಲ್ಲ ತಪ್ಪು ತಿಳ್ಕೊಬೇಡ. ಇಲ್ಲ, ನಮ್ ತಲೆ ಸ್ವಲ್ಪ 12 ಎಣ್ಣೆ ಮುಕ್ಕಾಲು ಎಣ್ಣೆ ಹಾಕೋ ತಗರಿ. ಹಂಗಾಗಿ ಹಂಗೆಲ್ಲ ತಪ್ಪು ತಿಳ್ಕೊಬೇಡ. ಇಲ್ಲ ಗೌಟ್ಯಮ್ಮ, ಹಂಗ ಸಿದ್ಲಿಂಗ, ಇನ್ಮೇಲಿಂದ ನೀ ಏನು ವಿಚಾರ ಮಾಡ್ಬೇಡ. ನಿನಗೆ ಏನಾದ್ರು ದುಡ್ಡು ಬೇಕಾದ್ರೆ ಕೇಳು, ನಾ ಕೊಡ್ತೇನೆ. ಆಯ್ತು ಗೌಟ್ಯಮ್ಮ, ಹಂಗ ಮಾಡೋಣಂತ ಒಂದು ಒಪ್ಪಂದ ಮಾಡ್ಕೊಂಡು. ಏನೋ ಒಪ್ಪಂದ ಮಾಡ್ತೀಯ? ಏನಾದ್ರು ಇವ್ರಿಗೆ ಅದು ಇವ್ರಿಗೆ ಗೊತ್ತಾಗಲಿಲ್ಲ ಮೇಡಮ್. ಯಾರು ಯಾವ್ದು ಗೊತ್ತ? ನೀನಾಗಿ ಹೇಳಿದ್ರು ಏನಾದ್ರು ಇಲ್ಲ ಕೊಡ್ತೇಮ್ಮ, ಇದು ದೇವ್ರಣಿ ಹೇಳಲ್ಲ, ಯಾರು ಪ್ರಾಮಿಸ್ ಮಾತು ಹೇಳಲ್ಲ. ನೋಡು, ಇನ್ಮೇಲೆ ನೀ ಯಾವ್ದು ತಲೆ ಕೆಡ್ಸ್ಕೊಳ. ಪಾಪ ಅವನೇನು ಬಡವ, ಕಾಲಿ ಮುಳ್ಳು ನೆಟ್ಟಿತ್ತು, ಮುಳ್ಳು ತೆಗಿಯಾಕತ್ತಿದ್ದ. ನೀನೇನು ತೆಗಿತಾನ ಮೇಡಮ್, ಮುಳ್ಳು ತೆಗಿತಾನ, ಏನೇನೋ ತೆಗಿತಾನ. ನಿನಗೆ ಹೊಟ್ಟೆ ಹಸುವಾಗಿದ್ರೆ ಬಾ, ಮನೆಗೆ ಊಟಕ್ಕೆ ಕೊಡ್ತೇನೆ. ಆಯ್ತು ಬರ್ತೇನೆ ಮೇಡಮ್, ಬರ್ತೇನೆ. ಅಲ್ಲ, ಅಂತೂ ಇಂತೂ ಅವ್ವರು ಏನೋ ಮಾಡಿ ಟೋಪಿ ಚಲೋದ ಹೊಲಿಸಿದಾರೆ ನನಗೆ. ಇದೇನೂ ಅನ್ಯಾಯ ನಡೆಯಕತ್ತಂಗೆ ಕಾಣ್ತೈತಿ. ಇಲ್ಲ, ಇದನ್ನ ಏನಾರ ಮಾಡಿ ಗೌಡ್ರಿಗೆ ಹೇಳ್ತೀನಿ ಅಂತಂದು ಹೇಳಿ ಗೌಡ್ತಿ ಹೆದರ್ಸಿಣಿ ವ್ಯವಸ್ಥೆ ಮಾಡ್ಬೇಕಲ್ಲ. ಸೂಪರ್ ಟಿಸ್ಟ್ ಐತಿ. ಇದನ್ನ ಏನಾರ ಮಾಡಿ ಒಂದು ಕಾನ್ಸೆಪ್ಟ್ ಮಾಡ್ಕೊಳ್ಳೋದೇ ಬೆಟರ್.
ಸಿದ್ಲಿಂಗ ಹಾಂ ಹೇಳ್ರಿ ಕೊಡ್ರೆ. ಶಿವಪ್ಪ ರೊಕ್ಕ ಕೊಡ್ತಾನೆ ಅಂತ ಅನ್ನೋದ ಎಲ್ಲಿ ಅದಾನವ? ಹಾಂ ಕೊಡ್ತಾನ್ರಿ. ಬಾಕಿ ವಸೂಲಿ ಮಾಡ್ತೈತಿ ಮುಸುಡಿ ಮಣ್ಣಾಕ. ಏನೋ ಅಂದಲ್ಲಿ? ಏನಿಲ್ರಿ ಕೊಡ್ರ, ಶಿವಪತಿ ಈಗ ಕೂಡ್ತಾನ ನೋಡ್ರಿ, ಬಂದ್ ನೋಡ್ರಿ ಇದ್ರಿಗೆ ಬಂದ್ ನೋಡ್ರಿ. ಏ ಶಿವಪ್ಪ ರೊಕ್ಕ ರೊಕ್ಕನ ಯಾವಾಗ ಕೊಡೋದ್ ನೀನು? ಇನ್ನೊಂದು 2 ದಿವಸ ರೀ. 2 ದಿವಸ ಅಂತಂದು ಎಷ್ಟು ದಿವಸ ಆತ ಈಗ? ದಿವಸ ಏನಾಗೋದಿಲ್ಲ, ಯಾಕಂದ್ರೆ ಗೋಂಜಾಳವನ್ನು ಬಿಟ್ಟಾರ ಅಂಗಡಿಗೆ. ಹಾಂ ದಲ್ಲಾಳ್ರ ಒಂದು 2 ದಿವಸ ನಿಂತಪ್ಪ ಅಂತ ಹೇಳ್ಯಾರ. ಒಯ್ಯುವಂತಪ್ಪ ನಿಮ್ಮ ರೊಕ್ಕ ಎಲ್ಲ ರೆಡಿ ಐತೆ ಅಂದಾರ. ನೋಡ್ರಿ ನಾಳೆ ಬ್ಯಾಂಕಿಗೆ ಹೋಗಿ ಬ್ಯಾಂಕಿನಾಗ ಚೆಕ್ ಕೊಟ್ಟಾರ. ಆ ಚೆಕ್ ಸರಿ ಮಾಡ್ಕೊಂಡ್ ತಗೊಂಬಂದು ನಿಮಗೆ ರೊಕ್ಕ ಮುಡಿಸಿ ಬಿಡ್ತಾರ. ಬೇಗ ಕೊಡ್ಬೇಕ ನಮ್ಮ ಇವನು ಮತ್ತೊಂದ್ ಸಲ ನಿಮ್ಗೆ ರೊಕ್ಕ ಸಿಗ್ಬೇಕಾಕೈತಿ, ಮತ್ತೊಂದ್ ಸಲ ಬರ್ಬೇಕಾಕೈತಿ ನಿಮ್ ತಾಕ. ಆಯ್ತು ನಮ್ಮ ಸಿದ್ಲಿಂಗ್ಗೆ ಕಟ್ಕಳ್ಸೇನ? ಯಾವಾಗಲಿ ಹೊಲಕ್ಕೆ ಬೇಕಾಕೈತಿ ಗೊಬ್ಬರ ಬೀಜ ಇಂಥವೆಲ್ಲ ಬೇಕಾಕೈತಿ. ಇನ್ನು ಎಷ್ಟು ದಿವಸ ಅದ ಕೊಡೋದ? ಇನ್ 2 ದಿವಸ ರೀ, ಮತ್ತೇನ್ ಭಾಳ ದಿವಸ ಐತಿ. ಸರಿ ನಡಿ. ಏ ಸಿದ್ಲಿಂಗ ಇನ್ನು 2 ದಿವಸ ಬಿಟ್ಟು ಕೊಡ್ತಾನಂತ. ಬಿಡ್ರಿ ಶಂಕರ್ ನಮ್ಮ ಪಾರು ಇನ್ನೂ ಬರಲಿಲ್ಲ. ಇಷ್ಟೊತ್ತಾದ್ರೂ ಓದೋರು ಬಂದಿಲ್ಲ. ಅವ ಸಿದ್ಲಿಂಗನು ಎಲ್ಲಿ ಓದೋ ಏನು? ನನ್ನ ಮಗ ಬರ್ಲಿ ಸಿದ್ಲಿಂಗ. ನೀನು ಪಾರು ಎಲ್ಲಿ ಹೋಗಲ್ರಿ, ಮನ್ಯಾಗ ಕುಂತು ಬ್ಯಾಸರ ಆಗಿತ್ತು. ಅದಕ್ಕೆ ಸ್ವಲ್ಪ ಹೊಲ ಕಡೆ ಸುತ್ತಾಡ್ಕೊಂಡು ಬಂದ್ರಾಯ್ತು ಅಂತ ಹೋಗಿದ್ದೆ. ನಾ ಒಬ್ಬಕ್ಕೆ ಹೋಗಿಲ್ರಿ. ಮತ್ತೆ ಅವ ಸಿದ್ಲಿಂಗ ಎಲ್ಲ ಅದಾನ? ಸಿದ್ಲಿಂಗನು ನನ್ನ ಜೊತೆಗೆ ಬಂದಿದ್ದ. ಮತ್ತೆ ಬಂದನ್, ಮತ್ತೆ ಅವನ ಯಾಕೆ ಬಂದಿಲ್ಲ? ಅದು ಇನ್ನೊಂದು ಹೊಲಕ್ಕೆ ಹೋಗಿ ಬರ್ತಾನೆ ಅಂತ ಹೇಳಿದಾರೆ. ಮನೆ ಮೇಲೆ ಬಂದು ನನ್ನ ಬಿಟ್ಟು ಹೊರಗೆ ಹೋಗ್ಬಿಟ್ಟ. ಸರಿ ಬಾ ಕೂತು. ಏನೈತಿ ಹೊಲದಲ್ಲಿ? ಏನಿಲ್ಲಪ್ಪ, ಎಲ್ಲ ದೊಡ್ಡ ಕಡೆ ಎಲ್ಲ ಅಡ್ಡಾಡ್ಕೊಂಡು ಬಂದೆ. ಅವ ಶಂಕರು ಕರೆಕ್ಟಾಗಿ ಕೆಲಸ ಮಾಡ್ತದಾನ? ಹ್ಞೂನ್ರಿ, ಪಾಪ ಒಂದ ಸುಮ್ಮನೆ ಕೆಲಸ ಮಾಡಕತ್ತಿದ್ದಾರೆ ನೋಡಿ. ನನಗೆ ಒಂಥರ ಬೇಜಾರಾಯ್ತು. ಊಟ ಅನ್ನಂಗಿಲ್ಲ, ಏನೂ ಇಲ್ಲ, ಅಷ್ಟು ಕರೆಕ್ಟಾಗಿ ಕೆಲಸ ಮಾಡ್ತಾರೆ. ಅವ ಸಿದ್ಲಿಂಗ ಕೈ ಕಟ್ಕಸಿತ್ತಲ್ಲ ಊಟದ. ಹಂಗಲ್ಲ, ನಾನು ಹೇಳಿದೆ ಊಟ ಮಾಡು ಅಂತ. ಅವ್ನು ಬ್ಯಾಡ್ರಿ, ಇನ್ನು ಮುಂಚೆ ಕೆಲಸ ಅಂತ ಅನ್ನಕತ್ತಿದ್ದ. ಹೌದಾ? ಹ್ಞೂನ್ರಿ. ಲೇ ಎಲ್ಲಿಗೆ ಹೋಯ್ತಲೇ? ಪಾರ್ವತಿ ಪರಮೇಶ್ವರ ನೋಡಿದಂಗ ಆತಲ್ರಿ. ಶರಣ್ರಿ ಅವ್ವ ಶರಣು, ಶರಣ್ರಿ ಅಪ್ಪ ಶರಣು. ಇರ್ಲಿ ಇರ್ಲಿ ಓರಾತಂತೀರಿ ಇರ್ಲಿ ಮಾತಾಡಿರಿ. ನಮ್ದೊಂದು ಗಾಡಿ ಇಟ್ಟು ಹೋಗಿರಿ. ಏನದು ಒಂದು ಯಾಕೆ ಭಾಳ ಇದು ಮಾಡ್ತದನಲ್ಲ ಹಿಂಗ ನೋಡ್ರಿ, ಬರೀ ಇದ ನಮ್ನಿ ತಲೆ ಹಿಡಿಸ್ತಾ. ಸುಮ್ಮನೆ ಇವನು ಕೆಲಸ ಮಾಡಕ ಚೋಕ ಹುಚ್ಚಿಗಿಚ್ಚ ಹಿಡ್ದತೇನ ನೋಡ್ರಿ. ಇಲ್ಲ ಏನೇನೋ ಮಾತಾಡ್ತಾನ. ಸುಮ್ಮನೆ ಈ ನನ್ನ ಮಗನ್ನು ಹೊಲಕ್ಕೆ ಕಳಿಸ್ಬಿಟ್ರ ತಗ ಇನ್ಮೇಲೆ ಶಂಕರನ ಜೊತೆಗೆ ಏನ್ ಮಾಡ್ತೀರಿ ನೋಡ್ರಿ. ಅವ್ನ್ ಬರೇ ಜಾಸ್ತಿ ಅವರು ಕೆಲಸ ಮಾಡ್ಕೊಂಡ್ ಬಂದಾರ. ನನಗೆ ಹೇಳಿ ನೋಡ್ತಾರ. ಹೌದಾ? ಮೊನ್ನೆ ಸಣ್ಣ ಓದಿದ್ದಿ ಮೊದಲ ಅವನಿಗೆ ಹೇಳಿ ನೋಡೋದು. ಹ್ಞೂ ರೀ ನೋಡ್ತಾರೆ. ಇಲ್ಲ ನಿಂತ ಕೇಳ್ಸಣಕ್ಕಿದ್ದೆ. ಹೌದಾ? ಇದ್ರ ಗಾಡಿ ಯಾಕಂದ್ರೆ ನಾಚಿಗೆ ಬಾಳಾರಿ. ಅವ ಶಂಕರ ಏನ್ ಮಾಡಕತ್ತದಲೇ? ಶಂಕರು ಬೈದಾಡಿ ಕೆಲಸ ಕಚ್ಚಿ ಬಂದನ್ರಿ. ಏನ್ ಕೆಲಸ ಈ ಶಂಕರೊಬ್ರು ಎಷ್ಟು ಕೆಲಸ ಮಾಡ್ತಾನ್ರಿ. ಊಟ ಅಂತ ಸಮೇತ ವಿಚಾರ ಮಾಡಂಗಿಲ್ರಿ. ನಮ್ನಿ ದುಡಿತಾನ ನೋಡ್ರಿ. ಮತ್ತೆ ಊಟಕ್ಕೆ ಕೊಟ್ಟಲ್ಲ ಅವನಿಗೆ? ಅಯ್ಯೋ ಗೌಡ್ರಿ, ಒಟ್ಟು ವ್ಯಾಪಾರಿ ಏನು ನೋಡಲ್ಲ ಆ ತರ ನೀರ್ ಹಾಸ್ತಾನ್ರಿ. ಅಂತ ಪಂಪ್ ಹೊಡಿತಾನ್ರಿ ಶಂಕರು. ಊಟ ಗೀಟ ಮಾಡ್ತಾನೆ ಇಲ್ಲ ಅವನು? ಹೇಳ್ತಾನ ನಿಮಗೆ ಖಾಲಿ ತುಂಬಾಗ ನೀರ್ ಹಾಸ್ತಾನ್ರಿ. ನಾನ್ ನೋಡಿ ನಿಂತ ನಿಮ್ಮ ಅವನ ಬರೀ ನೀರ್ ಕೈ ಹೇಳದ ಬರ್ತೀರಲ್ಲಿ. ದೇವ್ರ ನಾನು ಹಿಂಗ ಹಚ್ಕೊಂಡ್ ಹೋಗಿ ಹಿಂಗ ಹಚ್ಕೊಂಡ್ರಿ ಏನ್ ನೀರ್ ಬಿಡ್ತಾನ್ರಿ. ಹೌದಾ? ನೀರ್ ಹಂಗ ಹೋಗಿತ್ತೇನ್ರಿ ನಮ್ದು. ಇದ್ದಿದ್ದಾಗ ಯಾಕೆ ನೀರ್ ಹೆಚ್ಚಿಗೆ ಬಿಟ್ಟಿದ್ರಿ ಕೊಡ್ರ, ಭಾರಿ ಹೆಚ್ಚಿಗೆ ಬಿಟ್ಟದ್ರಪ್ಪ. ಹೌದಾ? ಅಯ್ಯೋ ಅದನ್ನ ಏನ ಅಂತಾರಲ್ರಿ ಅವಾಗಿನ ಕಾಲದಾಗ ಏನ ಡಬಲ್ ಮೀನಿಂಗ್ ಅನ್ನಾರ, ಟ್ರಿಬಲ್ ಮೀನಿಂಗ್ ಮಾಡಿ ನೋಡ್ ಬಂದ ಇವತ್ತ. ಹೌದಾ? ನೀರ್ ಜಾಸ್ತಿ ಆಗೈತ್ರಿ. ಆದ್ರೂ ನಮ್ದು ಹೊಲ ಭಾರಿ ಸಂಪು ಬೆಳಿತೈತಿ ಬಿಡ್ರಿ. ಹೌದಾ? ಕುಶಬಿ ಅದ ಚೆನ್ನಾಗೈತೆ. ಕಿತ್ಕೋಗ ಬಂದಾನಿ ಬಜಾಳ ಅಂತಾನೆ ಕೊಟ್ರಿ. ಹೌದಾ? ನೀರ್ ಬಿದ್ದ ಶಂಕರನ್ ಕಾಲ್ಗುಣ ಹಂಗೈತ್ರಿ. ಶಂಕರನ್ ಕಾಲ್ಗುಣ ಹೌದೇನೋ ಅರ್ಧಂತ ಹುಡುಗರಿಗೆ ಕೊಡ್ರ. ಹೌದ್ರಿ. ಏನ್ ಮಾತಾಡ್ತೀವ? ಅಂತ ಮಾತಾಡ್ತೀಯಲ್ಲ. ಮುಂದಿನ ಪುಸ್ತಕ ನೀವು ಓದ್ರಿ, ನಾವೆಲ್ಲ ಓದಿದ್ವಿ. ಊಟ ಗೀಟ ಹೊಟ್ಟೆಗಿಟ್ಟು ಹಸ್ತಿದ್ರ ಉಣ್ಣಾಕಾದ್ರೆ ಹಾಕೊಡ್ತೇನಂತ ನೋಡ್ರ. ನಮ್ಗಿಂತ ಹೊಟ್ಟೆ ಹಸ್ತಲ್ಲ. ಆಯ್ತಲ್ಲ ನೀವು ಹೋಗಲಿ. ನಾನು ನಿಮ್ಮ ಅಮ್ಮರು ಏನ್ರ ಒಂದು ಮಾತಾಡಕತ್ತಿರ್ತೇವೆ. ಏನಿಲ್ಲ ಕೊಡ್ರ, ನೀರ್ ಬಾಳ ಬಿದ್ದತಿ, ಕುಸ್ಬಿ ಕಿತ್ತು ಹೋಗತ್ತನಿ. ಶಂಕರ ಚಲ ನೀರ್ ಹಾಸ್ತಾನ್ರಿ. ಒಟ್ಟು ವ್ಯಾಪಾರಿ ಒಂದು ನೋಡೋದಲ್ಲ. ಎಲ್ಲೇ ಅವನಿಗೆ ಹುಚ್ಚಿಡ್ದಂಗ್ ಕಾಣಿಸ್ತತ್ರಿ. ಹೌದಲ್ಲ? ಬಿಡ್ರಿ ಕೊಡ್ರಿ. ಹೋಗಿ ಹೋಗಿ ಅತ್ತ ಸುತ್ತ ಇತ್ತ ಸುತ್ತ ನನಗೆ ಬರ್ತೀರಿ. ಶಂಕರು ಹಂಗ ಹಾಸ್ತಾನ್ರಿ. ಭಾರಿ ನೀರ್ ಬೀಳ್ತದ ಬಿಡ್ರಿ. ಆತ್ರಿ ವ್ಯಾಪಾರಿ ಒಂದು ಉಳಿಯೋದಿಲ್ರಿ. ಮತ್ತೆ ಶೇಂಗಾದನ ಇದು ಮಾಡದೆ ಯಾಕೆ ಪಾರು ಚಕ್ರ ಬರ್ತಾ ಸಿದ್ಲಿಂಗ ಹೋಗಲೇ ಲಗು. ಡಾಕ್ಟರ್ ಕರ್ಕೊಂಬ ಹೋಗಲೇ, ಬೇಗ ಹೋಗಲೇ.
ಪಾರು ಏ ತಲೆ ಚಕ್ರ ಬರ್ತಾ ಇತ್ತು ಯಾಕೋ. ಅವ ಸಿದ್ಲಿಂಗ ಬಂದ ಇಲ್ಲ ನೋಡ್ರಿ ಡಾಕ್ಟ್ರ್ ಏನೋ ಇಲ್ಲನ್ರಿ ಕೊಡ್ರಿ ಹೋಗಿ ಬರೋಂಗಿಲ್ಲ ಹಾವೇರಿ ಇಲ್ಲಿ ಆಯುರ್ವೇದಿಕ್ ಇದನ್ನ ಔಷಧಿ ಕೊಡ್ತದ್ನಲ್ಲ ಅವ್ನು ಕರ್ಕೊಂಡ್ ಹೋಗಲಿ ಜಲ್ದಿ ಹೋಗಲಿ. ಜಲ್ದಿ ಹೋಗಲಿ. ಪಾರು ಪಾರು ಚಿನ್ನ ಏ ತಡಿ ನೀರು ತರ್ತಾನೆ ತಡಿ. ತಗೋ ಇರಲಿ. ಸಮಾಧಾನ ಆಯ್ತಾ? ಸಮಾಧಾನ ನೀ ಯಾರ್ಲಿ ಮುನ್ಸಿ ಬಳ್ಳಿ ಬಡಿ ಹಂಗತಾನ. ಹೌದಾ? ಬರ್ರಿ 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 ಒಂದು ಸ್ವಲ್ಪ ನೋಡ್ರಿ ಬೇಗ ನೋಡ್ರಿ. ಬರೀ ಕಡೆ ಹಾ ಕೆಲಸ ಮಾಡ್ರಿ ಮತ್ತೆ ಏನ್ ಕೆಲ್ಸಪ್ಪ? ಅಪ್ಪಾಗತ್ತೀರಿ. ಹೌದಾ? ಏ ಸಿದ್ಲಿಂಗ ಏ ನಡಿಲ ಪೇಡೆ ತಗೊಂಬ. ಏನ್ಲಿ ಅದ ಏ ಮಗನ ಏನು ಬೇಗ ಹೋಗು. ಏ ಪಾರು ಏನು ನಾನು ಅಪ್ಪ ಆಗ್ತದನಂತೆ. ಹೌದೇನ್ರಿ? ನಂಗೆ ಭಾಳ ಖುಷಿ ಆಯ್ತು ನೋಡ್ರಿ. ಥ್ಯಾಂಕ್ಸ್ ಮಾ. ಇದು ಈಗಾರ ನಿನಗೆ ಖುಷಿ ಆಯ್ತಾ? ಹ್ಞೂ ಆದ್ರೂ ಭಾಳ ಖುಷಿ ಆಯ್ತು ಕಣ. ಇನ್ನು ಮೇಲೆ ಏನು ಕೆಲಸ ಮಾಡಬೇಡ ನೀನು, ಆರಾಮಾಗಿ ಇದ್ಬಿಡು. ಸರಿ. ಬಾ ರೆಸ್ಟ್ ಬಾ. ಭಾಳ ಖುಷಿ ಆಯ್ತು ಕಣ್ಣ. ಗೌಡ ಭಾರಿ ಖುಷಿ ಕಣ. ಊರಿಗೆಲ್ಲ ಊಟ ಹಾಕ್ಸ್ಬಿಡೋಣಂತೆ. ಫಸ್ಟ್ ಊರಿಗೆಲ್ಲ ಹೇಳ್ಬಿಡೋಣ, ನಮ್ಮ ಸಿದ್ಲಿಂಗಿಗೆ ಡಂಬೂರ ಹೊಡ್ಸ್ಬಿಡೋಣ. ಗೌಡ್ರ ಹೆಂಡತಿ ಪ್ರೆಗ್ನೆಂಟ್ ಅದಾಳ ಅಂತಂದೇಳಿ ಡಂಗೂರ ಹೊಡ್ಸ್ಬಿಡೋಣ. ಅಲ್ಲ ಹೊಡೆದಾಡ್ರಿ ಇವರು, ಬಡ್ದಾಡ ನಾನು. ಡಾಕ್ಟ್ರನ್ನ ಕರ್ಕೊಂಬರೋದು ಕೋಸೋದು ನಂದು. ಗೌಡ್ಗೆ ಹೆಂಗೆ ಗೊತ್ತು? ಆಳೂರು ಗೌಡ್ಗ ಶಂಕರು ಡವ್ ಹೊಡೆದ, ಇವರು ಡ್ರಾಪ್ ಹಾಕಿದ್ರು. ನಾನು ಹೋಗಿ ಆ ಡಾಕ್ಟ್ರನ್ನ ಡ್ರಾಪ್ ಮಾಡಿ ಬಂದೆ. ಶಂಕರು ಅಂತೂ ಚಲೋ ಕಟ್ಟಿದ. ಇನ್ನು ಈ ಮಂತ್ಯಾನ ಕತಿ ಮುಗ್ದಂಗೆ ಕಾಣಿಸ್ತು. ಗೌಡನು ಎತ್ತಗಾರ ಓಡಿದ್, ನಾನು ಎತ್ತಗಾರ ಓಡೋಗೋದ ಪಾಡ. ಶಂಕರು ಗೌಡ್ತಿ ಬಂದ ಕಾಣಿಸ್ತತಿ. ಹೊಲ ಮಾರಿಸೋ ಸದ್ಯ ಏನರ ಮಾಡಿ ನಮ್ಮ ಗೌಡ್ರಿಗೆ ಹೇಳಿ ಅಂತೂ ನಾ ಕಂಡು ಕನಸಂಕರು ನನ್ನ ಸಾಕು. ನನ್ನ ಹೊಟ್ಟೆಯಾಗೂ ಮಗು ಬೆಳೆಯಾಕತ್ತು. ಇವತ್ತಾಗಿರೋಷ್ಟು ಸಂತೋಷ ನನ್ನ ಜೀವನದಾಗ ಯಾವತ್ತೂ ಆಗಿಲ್ಲ. ಅಬ್ಬ, ನನ್ನ ಮನಸ್ಸಿಗೆ ಈಗ ಸಮಾಧಾನ ಆಯಿತು. ಈ ವಿಷಯನ ಶಂಕರಿಗೆ ಹೇಳಲೇಬೇಕು. ಶಂಕರು ಎಷ್ಟು ಖುಷಿ ಪಡ್ತಾನೋ ಏನೋ ಈ ವಿಷಯ ಕೇಳಿ. ಆದ್ರೆ ಗೌಡ್ರಿಗೂ ಮನ್ಸಿಗೆ ಸಂತೋಷ ಆಗೈತಿ. ನನ್ನ ಹೊಟ್ಯಾಗ ತವ ಮಗುನ ಬೆಳೆಯಾಕತ್ತತಿ ಅಂತ ತಿಳ್ಕೊಂಡಾರ. ಇರಲಿ, ಇದನ್ನು ಮೇಂಟೈನ್ ಮಾಡ್ಬೇಕು ನಾನು. ಶಂಕರು ಯಾವಾಗ ಬರ್ತಾನೋ ಇನ್ನು ಅವ್ನ ದಾರಿ ಕಾಡ್ಕ ಸಾಕತ್ ನೋಡು. ಬರೀ ಹಿಂಗೆ ಮಾಡ್ತಾನೆ. ಗೌಡ್ರೆ ಇವತ್ತು ಭಾರಿ ಖುಷಿ ಆಗ್ಬಿಡಿದ್ರಿ ನನಗಂತ. ಕಿಲ್ಲ ನಂಗೆ ಆಗ್ಬಿಡತ್ತೆ. ಗೌಡ್ರ ಏ ಉಡ್ರ ಲೇ ಉಡ್ರ ಯೋ ಬರ್ರಿ ಇಲ್ಲಿ ಬರ್ರಿ. ಭಾಳ ದಿವ್ಸದ ಮೇಲೆ ನಮ್ಮ ಗೌಡ್ರಿಗೆ ಮಗು ಆಗಾಕತ್ತೋತ್ರು. ಊಟ ಐತಿ ಇವತ್ತು, ಊಟ ಬರ್ರಿ ಊಟಕ್ಕೆ. ಬಂದೆ ಅನ್ನ ಸಾರು, ಕಡ್ಲಿ ಬೇಳೆ ಉಗ್ಗಿ, ಇನ್ನೂ ಏನೇನು ಬೇಕು, ಶಾಂಡಿಗೆ, ಉಪ್ಪಿನಕಾಯಿ, ಉಪ್ಪು, ಹುಣಸಿ ಹುಳಿ, ಸಾರು, ಚಮಚ, ಅನ್ನ ಎಲ್ಲ ಐತಿ. ಬಂದು ಊಟ ಮಾಡ್ಕೊಂಡು ಹೋಗ್ರಿ. ಮೂವರಾದಿರೇನು? ಇನ್ನೊಂದು 4-5 ಮಂದಿಗೆ ಹೇಳ್ರಿ. ನಾನೇನು ಹೇಳೇನಂತ ಹೇಳ್ರಿ. ಬರ್ಲೇ? ಮುಂದೆ ಮನೆಗೆ ಹೋಗ್ಬೇಕೇನ? ಬರ್ರಿ ಗೌಡ್ರ. ಯಾರು ಬರ್ತಾರೆ ಬರ್ರಿ, ಅವ್ರಿಗೆಲ್ಲ ಗೊತ್ತಾಗತ್ತೆ. ನಾ ತಿಳಿಸಿ ಹೇಳ್ತೇನೆ ಹೋಗಿ ಹೋರಿ. ಈಗ ಇನ್ನು ಉಳ್ದದ್ ಮನೆಗೆ ನೀನು ಹೇಳ್ಕೊಂಬ. ಈಗ ನನ್ನ ಕೆಲಸ ಐತೆ. ಹ್ಞೂ ರೀ. ಅಲ್ಲಿ ಒಂದಿಷ್ಟು ರೊಕ್ಕ ಕೊಡೋರದಾರ. ಬರೀ ರೊಕ್ಕ ಅಂತ ಸಾಯ್ತಿರಲ್ರಿ ಕೂಡ. ಮುಂದಿನ ಪ್ರೋಗ್ರಾಮ್ ಮಾಡಮ್ ಬರ್ರಿ. ಮಾಡಣಂತಲಿ ಬಿಡ್ರಿ ಗೌಡ್ರ, ವ್ಯವಸ್ಥೆ ಮಾಡ್ಬಿಡು. ಯಶ್ ಪೆಂಡಲ್ ತಗೊಂಬಂದು ಹೊಡಿಸ್ಬಿಡು. ಪೆಂಡಲ್ ಯಾರ ಮನೆ ಮುಂದೆ ಹೊಡ್ಸ್ಬೇಕ್ರಿ? ಅಲ್ಲಿ ನಮ್ಮ ಮನೆ ಮುಂದಲೇ ಶಂಕರನ್ ಮನೆ ಮುಂದೆ ಮಾಡಿದ್ದೆ. ಯಾ ಶಂಕರ್ಲೇ? ವಾ ಇದು ನಿಮ್ಮ ನಿಮ್ದು ಹೊಡ್ಸಂತ ಇಲ್ಲ. ಸ್ವಲ್ಪ ಇದು ಕಂಪ್ಯೂಟರ್ ಹಾಕಿ ನೋಡಿ ತಿಳಿನ, ಹಂಗಾಗಿ ಸ್ವಲ್ಪ ವರ್ಕು ಆಗಲ್ಲ. ಅದ ಬಿಟ್ಟೇವೇನ್ರಿ ನಾವು ಅದ ಮಾಡೋದು.